ಹಾಯ್ ಓಕೆ ಎಲ್ಲ ಒಂದು KCT ಅಂಡ್ ನೀಟ್ ವಿದ್ಯಾರ್ಥಿಗಳಿಗೆ ಸೊ ನಿಮ್ಗೆ ಅರ್ಜೆಂಟ್ ಒಂದು ಅಪ್ಡೇಟ್ಸ್ಗಳನ್ನ ಹೇಳಬೇಕಾಗಿತ್ತು. ಸೊ ಹಂಗಾಗಿ ಯಾಕಂದ್ರೆ ಬಹಳಷ್ಟು ಹುಡುಗರು ಪ್ಯಾನಿಕ್ ಆಗ್ತಾರೆ ಅನ್ನೋಕ್ಕೋಸ್ಕರ ಕೇದವರೇ ಒಂದು ಅಫಿಷಿಯಲ್ ಆಗಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಕೂಡ ಹಾಕೊಂಡಿದ್ದಾರೆ. ಸೊ ವೆಬ್ಸೈಟಲ್ಲಿ ಏನಾದರೂ ಬಂದಿದೆಯಾ ಮೊದಲು ಕೂಡ ನೋಡೋಕ್ಕಿಂತ ಮುಂಚೆ UGCET ಅಂಡ್ UG-NEET ಯಾವ್ದಾದ್ರು ಒಂದು ಟ್ಯಾಬಲ್ಲಿ ನೋಡ್ಬೇಕು ನಾವು ಸದ್ಯಕ್ಕೆ. ಸರಿ, ಸೊ ನಾನು ಮೊದಲನೇದಾಗಿ UGCET ಆರ್ UG-NEET ಯಾವುದಾದ್ರೂ ಒಂದು ಟ್ಯಾಬಲ್ಲಿ ಹೋಗಿ ನೋಡಬೇಕಾಗುತ್ತೆ ಒನ್ ಟೈಮ್. ಯಾಕಂದರೆ ನಿಮಗೆ ಏನಾದರೂ ನೋಟಿಫಿಕೇಶನ್ ಬಂದಿರೋದು ಗೊತ್ತಾಗೋದಲ್ಲೇ. ಸೊ ಮೊದಲನೇದಾಗಿ ಯಾರೆಲ್ಲ KCT ಆ್ಯಂಡ್ ನೀಟ್ ವಿದ್ಯಾರ್ಥಿಗಳಿದ್ರೋ ನಿಮಗೆ ಒಂದು ವಿಚಾರ ಎತ್ತಲಿರಲಿ, ಕೇದವರು ಸರ್ವರ್ ಇವಾಗಂತಲ್ಲ ಪ್ರತಿ ವರ್ಷವೂ ಕೂಡ ಹಿಂಗೆ. ಸೊ ಬೆಟರ್ ಈ ವರ್ಷ ನಿಮ್ಗೆ ಆ್ಯಕ್ಚುಲಿ ಯಾವುದೇ ರೀತಿ ರಿಸಲ್ಟ್ಗೆ ತೊಂದರೆ ಕೊಟ್ಟಿಲ್ಲ. ಆ್ಯಕ್ಚುಲಿ ರಿಸಲ್ಟ್ ಈಸಿಯಾಗಿ ಓಪನ್ ಆಗ್ತಾ ಇರ್ತಿತ್ತು. ಬಟ್ ಪ್ರತಿ ವರ್ಷ ರಿಸಲ್ಟ್ ಎಲ್ಲ ಸಿಕ್ಕಾಪಟ್ಟೆ ಎಲ್ಲ ತೊಂದರೆ ಅನುಭವಿಸ್ತಾ ಇದ್ರು. ಓಕೆ ಸರಿ, ಈಗ ಅಪ್ಡೇಟ್ಸ್ಗಳಂತ ಏನಂತಂದರೆ ಮೊದಲು ನಿಮಗೆ ಇಲ್ಲಿ ಏನು ಕೂಡ ಕೊಟ್ಟಿಲ್ಲ. ನಾನು ಟ್ವಿಟರ್ ಖಾತೆಯಲ್ಲಿ ಹೋಗ್ತೀನಿ ಅಂತ ಆಯ್ತಾ. ಟ್ವಿಟರ್ ಖಾತೆಯಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ ಒಂದು ಇಂಪಾರ್ಟೆಂಟ್ ನಿಮಗೆ ನೋಟಿಫಿಕೇಶನ್ ಅನ್ನೋದು ಕಾಣಿಸ್ತಾ ಇದೆ ನಿಮಗೆ. UG-NEET 2026 ತಾಂತ್ರಿಕ ಕಾರಣಗಳಿಂದ ಸರ್ವರ್ ಸಮಸ್ಯೆ ಎದುರಾಗಿದ್ದು ಅದರ ನಿರ್ವಹಣೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಅಂದ್ರೆ ಅದನ್ನ ಏನಂತಂದ್ರೆ ಈ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದಾರೆ. ಅಂದ್ರೆ ಅದು ಸರ್ವರು ಕೂಡ ಮೇಂಟೆನೆನ್ಸ್ ಮಾಡಬೇಕು. ಎಲ್ಲ ಓಕೆ, ಎಲ್ಲ ಸರಿ ಇರುತ್ತೆ. ಓಕೆ, ನಮ್ಮ KED ಒಳಗಡೆ ಎಲ್ಲ ಸರಿ ಇರುತ್ತೆ. ಸರ್ವರ್ ಅಂತ ಬಂದಾಗ ಜೀರೋ ಅಂತ, ಬಿಗ್ ಜೀರೋ, ಬರೀ ಜೀರೋ ಅಲ್ಲ. ಓಕೆ, ಅಷ್ಟೊಂದು ಸಮಸ್ಯೆ ನಮ್ಮ KED ಅವ್ರದ್ದು. ಬಟ್ ಈ ವರ್ಷ ಪರವಾಗಿಲ್ಲ. ಬಟ್ ಅದನ್ನು ಕೂಡ ಬಗೆಹರಿಸಬೇಕಂತಂದು ಎಲ್ಲಾನು ಕೂಡ ಕ್ರಮ ವಹಿಸ್ತಾ ಇದ್ದಾರೆ. ಸೊ ಹಂಗಾಗಿ ಸರ್ವರ್ ಇವತ್ತು ನಿನ್ನೆಯಿಂದನೂ ಕೂಡ ಸರಿಯಾಗಿ ಬರ್ತಾ ಇಲ್ಲ, ನಿಮ್ಗೆ ಕೂಡ ಗೊತ್ತಿದೆ. ಅಂಡ್ ಹೀಗಾಗಿ UG-NEET ರೂಲ್ ನಂಬರ್ ಜೋಡಣೆ ಅಂತಂದ್ರೆ ನಿಮಗೆ ರೂಲ್ ನಂಬರ್ ಲಿಂಕ್ ಮಾಡಕ್ಕೆ ಏನಾಗಿದ್ರು ಅಂಡ್ ಹೊಸದಾಗಿ ಅರ್ಜಿ ಸಲ್ಲಿಸಲು ಆಗಸ್ಟ್ 7ರವರೆಗೆ ದಿನಾಂಕ ವಿಸ್ತರಿಸಲಾಗಿದೆ. ಸೊ ಅಂದ್ರೆ ನಿಮ್ಗೆ ಲಾಸ್ಟ್ ಡೇಟ್ ಏನು ಇವತ್ತು ಅಂತ ಇದ್ರು, ಲಾಸ್ಟ್ ಡೇಟ್ ಟೈಮ್ ಮುಗಿತಾ ಅಂತಿದ್ರು. ನಿಮ್ಗೆ ಆಗಸ್ಟ್ 7ರವರೆಗೂ ಕೂಡ ಟೈಮ್ ಕೊಟ್ಟವ್ರೆ. ಸೊ ಅಫಿಷಿಯಲ್ ಓಕೆ, ಬೇಕಾದ್ರೆ ಇನ್ನೊಂದು ಟೈಮ್ ಇಲ್ಲಿ ಕಾಣಿಸ್ತಾ ಬೇಕಾದ್ರೆ ಸೈನ್ ವಿತ್ ಎಲ್ಲಾನು ಕೂಡ. ಸರಿ, ಇದನ್ನೇನ್ ಮೆನ್ಷನ್ ಮಾಡೋರು ನೋಡಿ, ನವೀಕೃತ ಮಾಹಿತಿಗಳು ವೈದ್ಯಕೀಯ, ದಂತ ವೈದ್ಯಕೀಯ ಮತ್ತು ಆಯುಷ್ ಕೋರ್ಸ್ಗಳ ಪ್ರವೇಶಕ್ಕೆ ಕೆಳಕಂಡ ಪ್ರಕ್ರಿಯೆಗಳಿಗೆ ದಿನಾಂಕವನ್ನು 7-8ರವರೆಗೆ ವಿಸ್ತರಿಸಲಾಗಿದೆ. ಏನೇನಪ್ಪ ಅಂದ್ರೆ ಮೊದಲನೇದು UG-NEET ರೂಲ್ ನಂಬರ್ ಅನ್ನು CET 2026 ಅರ್ಜಿಗೆ ಲಿಂಕ್ ಮಾಡಲು ಅಂಡ್ UG-NEET ಕೋರ್ಸ್ಗಳಿಗೆ ಹೊಸದಾಗಿ ನೋಂದಣಿ ಮಾಡಿ ಅರ್ಜಿ ಸಲ್ಲಿಸಲು. ಓಕೆ, ಎರಡಿಗೂ ಕೂಡ ಕೊಟ್ಟವ್ರೆ. ಓಕೆ, ಅಂಡ್ ಆಸಕ್ತ ಹಾಗೂ ಅರ್ಹ ಅಭ್ಯರ್ಥಿಗಳು ಈ ಮೇಲಿನಂತೆ ಕ್ರಮ ವಹಿಸುವುದಾಗಿದೆ. ಸೊ ಯಾರೆಲ್ಲ ನೀವು ನಮ್ಮ ಕರ್ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಇದ್ರು ಅದನ್ನೆಲ್ಲ ಕೂಡ ನೋಡ್ಬೇಕಾಗತ್ತೆ. ಸೊ ಇದನ್ನ ಇಷ್ಟೇ ಇಂಪಾರ್ಟೆಂಟ್ ಮೆಸೇಜ್ ನ ಕಳಿಸಿರೋದು, ಮತ್ತೇನು ಕಳಿಸಿಲ್ಲ ನಿಮ್ಗೆ. ಅಷ್ಟು ಇಂಪಾರ್ಟೆಂಟ್ ಮತ್ತೆ ಬಂತಂದ್ರೆ ಸೊ ಆತರ ಏನು ದೊಡ್ಡದು ಇಂಪಾರ್ಟೆಂಟ್ ಆಗಿ ಏನು ಕೂಡ ಕೊಟ್ಟಿಲ್ಲ ಆಯ್ತಾ. ಅಂಡ್ ಇನ್ನೊಂದು ಥಿಂಗ್ಸ್ ಬಂದ್ಬಿಟ್ಟು ನಿಮ್ಗೆ ಸೆಕೆಂಡ್ ರೌಂಡ್ ಬಗ್ಗೆ ಮಾತಾಡ್ತಿದ್ರು, ಯಾವಾಗ ಆಗುತ್ತೆ ಅಂತಂದು ಇಲ್ಲಿ ಕಾಣಿಸ್ತಿದೆ ನಿಮ್ಗೆ ಕ್ಲಿಯರ್ ಮೆನ್ಷನ್ ಆಗಿಬಿಟ್ಟಿದೆ. ಸೊ ನೋಡಿ, ಜುಲೈ 30ರ ನಂತರ ಕೌನ್ಸಿಲಿಂಗ್ ನಲ್ಲಿ ಭಾಗವಹಿಸಲು ಅರ್ಜಿ ಸಲ್ಲಿಸಿರುವ ಹೊರನಾಡು ಮತ್ತು ಗಡಿನಾಡು, ಓಕೆ, ಯಾರು ಹೊರನಾಡು ಮತ್ತು ಗಡಿನಾಡು ಅಭ್ಯರ್ಥಿಗಳಿಗೆ ಆಗಸ್ಟ್ 5ರಂದು ನಡೆಸಬೇಕಿದ್ದ ಕನ್ನಡ ಭಾಷಾ ಪರೀಕ್ಷೆಯನ್ನು ಆಗಸ್ಟ್ 9ರಂದು ಏನ್ ಮಾಡೋರು ಅಂತಂದ್ರೆ ನಡೆಸಲಾಗ್ತದ. ಸೊ ಅಂದ್ರೆ ಒಂದ್ ಥಿಂಗ್ಸ್ ಇರಲಿ, ಆಗಸ್ಟ್ 9ರ ತನಕ ನಿಮ್ದು ಸೆಕೆಂಡ್ ರೌಂಡ್ ಏನೂ ಕೂಡ ನಿಮ್ದು ಬರಲ್ಲ. ಸೊ ಹಂಗಾಗಿ ಆಗಸ್ಟ್ 11 ಇಲ್ಲ 12ಕ್ಕೆ ಒಂದು ಶೆಡ್ಯೂಲ್ ಬರ್ತದೆ. ಅಂಡ್ 12ಕ್ಕೆ ಬಂತಂದ್ರೆ ಅವತ್ತು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಸೊ ನಾನು ಆದಷ್ಟು ಹೇಳ್ತಾ ಇದ್ದೀನಿ, ಆಗಸ್ಟ್ 12 ಇಲ್ಲ 13 ಇಲ್ಲ 14 ಈ ರೇಂಜ್ಗೆ ನಿಮ್ದು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. 10ನೇ ತಾರೀಕುವರೆಗೂ ಕನಸು ಕಾಣಕ್ ಹೋಗ್ಬಿಡ್ರಿ, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಲ್ಲ ಸೆಕೆಂಡ್ ರೌಂಡ್. ಸೊ KCT ಅಂತಂದ್ರೆ ಬಂದ್ರಿ ಅಂದ್ರೆ ಈ ಸೆಕೆಂಡ್ ರೌಂಡ್ ಅಂತಂದ್ರೆ ಎಲ್ಲರೂ ಕೂಡ ಬರ್ತಾರೆ ಇವಾಗ. ಸೊ ಹಂಗಾಗಿ ಬಹಳಷ್ಟು ಸ್ಟೂಡೆಂಟ್ ಇರ್ತಾರ. ಸೊ ನಮ್ಮ KEDವರೆಗೂ ಕೂಡ ಗೊತ್ತಾಗಿದೆ ಸರ್ವರ್ ಸಿಕ್ಕಾಪಟ್ಟೆ ಬೇಕು ಇವಾಗ ಅಂತಂದು. ಯಾಕಂದ್ರೆ ಓನ್ಲಿ ಲಿಮಿಟೆಡ್ ಸ್ಟೂಡೆಂಟ್ ಎಲ್ಲ ಇವಾಗ. ಅಂಡ್ ಈಗಾಗಲೇ ಸ್ಪರ್ಧಾತ್ಮಕ ಎಕ್ಸಾಮ್ಸ್ ಗಳು ಕೂಡ ನಡೀತಾ ಇದಾವೆ. ಬೇಕಾದ್ರೆ ಮೊನ್ನೆ ತಾನೇ ನಿಮ್ಗೆ 4.5 ಲಕ್ಷ, ಓಕೆ, 4.5 ಲ್ಯಾಕ್ ಸ್ಟೂಡೆಂಟ್ ಏನಂತಂದ್ರೆ ಎಕ್ಸಾಮ್ ಬರೆದ್ರು ಸಹಿತ ಸರ್ವರ್ ಯಾವುದೇ ರೀತಿಯಾಗಿ ವೆಬ್ಸೈಟ್ ಅಷ್ಟೊಂದು ಏನಾಗಿಲ್ಲ. ಬಟ್ ಇವಾಗ ಸಿಕ್ಕಾಪಟ್ಟೆ ವಿಸಿಟ್ ಕೊಡ್ತಾ ಇದಾರೆ. ಸೊ ನೋಡಿ, ಈಗ VO ಎಕ್ಸಾಮ್ ನಡೀತಾ ಅಂದ್ರೆ ಸ್ಪರ್ಧಾತ್ಮಕ ಎಕ್ಸಾಮ್ಗಳು ಕೂಡ ನಡೀತಾ ಇದಾವೆ. ಸೊ ಇವೆಲ್ಲನೂ ಕೂಡ ಎಫೆಕ್ಟ್ ಆಗಿ ಆಗುತ್ತೆ KEDವ್ರಿಗೆ. ಸೊ ವೆಬ್ಸೈಟ್ ಈಗ KEDವ್ರು ಫುಲ್ ಮಾಡಿಫೈ ಮಾಡ್ತಾ ಇದಾರ. ಸೊ ಹಂಗಾಗಿ ಇವತ್ತು ಒಂದಿನ ಫುಲ್ ಅದಾಗ್ಬೋದು. ಸರ್ವರ್ ಯಾವ್ದು ಕೂಡ ಸರಿ ಬರ್ತಿಲ್ಲ. ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ, ಬೇಕಾದ್ರೆ ನಿಮ್ಗೆ ನಾನೀಗ ವೆಬ್ಸೈಟ್ ಅಲ್ಲೇ ಇದ್ದೀನಿ. ಓಕೆ, ಇದನ್ನೆಲ್ಲ ಯಾಕೆ ನಿಮ್ಗೆ ಹಂಚ್ಕೊಳ್ತಾ ಇದೀನಿ ನಿಮ್ ಜೊತೆ ಈ ಮಾಹಿತಿನ ಅಂತಂದ್ರೆ, ಸೊ ನಿಮ್ಗೆ ಗೊತ್ತಿರ್ಬೇಕು ನೋಡಿ, ಈ ತರ ಬರ್ತಾ ಇದೆ. ಓಕೆ, ಒನ್ ಟೈಮ್ ಈ ತರ ಆದಾಗ ಮತ್ತೆ ವಾಪಸ್ ಹೋದಾಗ ಲಾಗಿನ್ ಆಗುತ್ತದೆ ಅಂಡ್ ಅದ್ರಲ್ಲಿ ಕೆಲವೊಂದಿಷ್ಟು ಇಮೇಜ್ಗಳು ತೋರಿಸೋದಿಲ್ಲ. ಸೊ ಈ ತರ ಪ್ರಾಬ್ಲಮ್ ಇದೆ. CET.online.karnataka.gov.in ಈ ಒಂದು ವೆಬ್ಸೈಟ್ ನಿಮ್ಗೆ ಮಾಡಿಫೈ ಆಗ್ತಿದೆ, ಒಂದೆಲ್ಲರಲ್ಲಿ ಮಾಡಿಫೈ ಆಗ್ತದೆ ಆಯ್ತಾ. ಸೊ ನೋಡಿ, ಕಾಣಿಸ್ತಿರಬಹುದು ಈ ತರ ಎಲ್ಲ ಬರ್ತಾ ಇದೆ. ಎಷ್ಟೊತ್ತು ಓಪನ್ ಆಯ್ತು, ಯಾವತ್ತಾದ್ರೂ KEDವ್ರದ್ದು ಈ ತರ ಲೇಟ್ ಆಗ್ತಿತ್ತಾ? ಇಲ್ಲ. ಸೊ ರಿಸಲ್ಟ್ ಬಂದಾಗಂತ ಹೋಗ್ತಿತ್ತು ಬಿಡಿ, ಅದು ಕಾಮನ್. ಬಟ್ ಇವಾಗ ಕಾಮನ್ ಆಗಿ ಓಪನ್ ಆಗ್ತಿಲ್ಲ ಅಂತಂದ್ರೆ ಫುಲ್ ಅವರು ಮೆನ್ಷನ್ ಕೂಡ ಮಾಡೋರೆ, ಮಾಡಿಫೈ ಮಾಡ್ತಾ ಇದಾರೆ. ನಿಮ್ಗೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯಾಗಿ ಸರ್ವರ್ ಪ್ರಾಬ್ಲಮ್ ಬರದೇ ರೀತಿ ಮಾಡ್ಕೊಂತಾರೆ ಅಂತ ಅನ್ಕೊಂಡಿರ್ತೀನಿ. ಯಾಕಂದ್ರೆ ಒಂದೆಲ್ಲಿ KEDವ್ರ ಹತ್ರ ದುಡ್ಡು ಇದೆ, ಇಲ್ಲ ಅಂತ ಅನ್ನಕ್ ಬರಲ್ಲ. ಯಾಕಂತಂದ್ರೆ ಅವ್ರು ಇಷ್ಟೊಂದೆಲ್ಲ ಮಾಡ್ತಾರಂತಂದ್ರೆ ದುಡ್ಡು ಇದ್ದೇ ಇರ್ತದೆ. ಅಂಡ್ ಒಳ್ಳೆ ರೀತಿಗೆ ಸರ್ವರ್ ಓನ್ ತಗೊಳ್ಳಿ ಅಂತ ಆಶಿಸ್ತೀವಿ. ಮಾಡ್ಕೊಳ್ಳಿ ಬೇಗ, ಆದಷ್ಟು KEDವ್ರು ಬೇಗನೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಸರಿ, ಬಾಯ್.